ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇಷ್ಟು ಚೆನ್ನಾಗಿ ನಮ್ಗೆ ಕಲ್ಸಿದಿರಾ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಖುಷಿಯಿಂದ ಹೋಗ್ತೀವಿ. ಅಲ್ಲಿ ಬರ್ಬೇಕಾದ್ರೆ ಬೈದಿಂದ ಬಂದು ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತೀವಿ. ವೆರಿ ಗುಡ್. ಇನ್ನೊಂದೇನಂದ್ರೆ ಮುಂದೆ ಗುರಿ ಹಿಂದೆ ಗುರು ಇದ್ದ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿ ಇವ್ರುಗಳೇ ಸಾಕ್ಷಿ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಮ್ಮೆಲ್ಲಾ ಸ್ಟೂಡೆಂಟ್ಗಳು 1 ತಿಂಗಳು ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ತಿಂಗಳಿಗೆ ಜಾಯಿನ್ ಆಗ್ತಾ ಇದಾರೆ. ಆ 1 ತಿಂಗಳಲ್ಲಿ ಎಷ್ಟೆಲ್ಲಾ ಬ್ಲೌಸ್ ಹೊಲ್ದಿದ್ದಾರೆ, ಏನೆಲ್ಲಾ ಹೊಲ್ದಿದ್ದಾರೆ ತೋರ್ಸೋಣ. ಓಕೆ, ಹಾಯ್ ಪಲ್ಲವಿ. ಹಾಯ್ ಮ್ಯಾಮ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್. ನೋಡಿ ಅವಳು ಹೆಂಗ್ ಸಖತ್ತಾಗವಳೆ, ಸೂಪರ್ ಆಗವಳೆ. ಓಕೆ, ಅದೆಲ್ಲ ಓಕೆ. ಏನಕ್ಕೆ ಇಷ್ಟು ಖುಷಿ ಆಗಿದ್ದಾಳೆ, ಇಷ್ಟು ಜೋಶಲ್ಲಿದ್ದಾರೆ ಅಂತಂದ್ರೆ 1 ತಿಂಗಳಲ್ಲಿ 25 ಬ್ಲೌಸ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಮ್ಯಾಮ್ 25 ಬ್ಲೌಸ್ ರೆಡಿ ಮಾಡಕ್ ಸಾಧ್ಯನಾ ಅಂತ ಕ್ವಶನ್ ಮಾರ್ಕ್ ಹಾಕೊಂಡು ನೀವು ಮನೆಯಲ್ಲೇ ಕೂತಿರ್ತೀರಾ. ಆದ್ರೆ ಇವಾಗ ಎಲ್ಲವೂ ಸಾಧ್ಯ ಮ್ಯಾಮ್, ನೋಡಿ ತೋರಿಸ್ತೀವಿ ಅಂತ ತೋರಿಸ್ತಾ ಇದಾರೆ. ನೋಡ್ತೀರಲ್ವಾ? ಫಸ್ಟ್ ಮಾತಾಡಕ್ಕಿಂತ ಮುಂಚೆ ನೋಡ್ಬಿಡೋಣ. ಓಕೆ ಪಲ್ಲವಿ, ಎಲ್ಲಿರೋದು, ಯಾವ ಊರು? ಒಂದ್ಸಲ ಪರಿಚಯ ಮಾಡ್ಕೊಟ್ಟಿದ್ವಿ, ಆದ್ರೂ ಇನ್ನೊಂದ್ಸಲ 15 ಬ್ಲೌಸ್ ವಿಡಿಯೋ ನೋಡಿ ಆಗಿದೆ. ಇನ್ನೊಂದ್ಸಲ ಹೊಸದಾಗಿ ನೋಡಿ ಅವ್ರಿಗೆ ಹೇಳ್ಬಿಡಪ್ಪ. ಓಕೆ ಮ್ಯಾಮ್, ನಾನು ಇಲ್ಲೇ ಬೆಂಗಳೂರಲ್ಲಿ ಬಗ್ಲುಗುಂಟೆಯಲ್ಲಿ ಇರೋದು. ಅಲ್ಲಿಂದ ಬರ್ತಾ ಇದ್ದೀನಿ. ಊರ್ ಬಂದು ಹಾಸನ್. ಊರು ಬಂದು ಹಾಸನ. ಮಕ್ಳು ಇಬ್ಬರಿದ್ದಾರೆ ಮ್ಯಾಮ್. ಇಬ್ರು ಸ್ಕೂಲ್ಗೆ ಹೋಗ್ತಾ ಇದಾರೆ. ಒಬ್ಳು ಫಸ್ಟ್ ಸ್ಟ್ಯಾಂಡರ್ಡ್, ಮಗ ಬಂದ್ 7th. ಅಷ್ಟ್ ಚಿಕ್ಕ ಮಕ್ಳಿದ್ರು ಇಷ್ಟೆಲ್ಲಾ ಮಾಡ್ತಾ ಇದ್ಯಾ? ಹೌದು ಮ್ಯಾಮ್, ಮಾಡ್ಬೇಕು ಅಂತ ಆಸಕ್ತಿ ಐತೆ. ಕಟಿಂಗು ವಿಡಿಯೋ ಎಲ್ಲ ನಿಮ್ದು ನೋಡಿ ನನಗೆ ತುಂಬಾ ಇಂಟ್ರೆಸ್ಟ್ ಆಯ್ತು, ಕಲೀಲೇಬೇಕು ಅನ್ನೋ ಆಸೆ ಇತ್ತು. ಕೆಲ್ಸಕ್ಕೆ ಹೋಯ್ತಾ ಇದ್ರು ಕೆಲ್ಸಕ್ಕೆ ಸ್ವಲ್ಪ ನಾನು ಗ್ಯಾಪ್ ಕೊಟ್ಕೊಂಡು ಕಟಿಂಗ್ ಕಲ್ತು 1 ತಿಂಗಳಲ್ಲಿ 25 ಬ್ಲೌಸ್ ಕಂಪ್ಲೀಟ್ ಮಾಡಿದ್ದೀನಿ. ವೆರಿ ವೆರಿ ಗುಡ್. ಯಾವ್ಯಾವ ಹೊಲ್ದಿದ್ದಾರೆ ಚೆಕ್ ಮಾಡೋಣ. ನಾವೇನ್ ಹೇಳ್ಕೊಟ್ಟಿದೀವಿ PDF ತೋರಿಸಿ. PDF ಅಲ್ಲಿ ಇಷ್ಟು ಡಿಸೈನ್ಸ್ ಅಂತ ಕೊಟ್ಟಿದ್ವಿ, 25 ಬ್ಲೌಸ್. ಅದೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಫಸ್ಟ್ ಒನ್ ಪ್ಲೈನ್ ಬ್ಲೌಸ್. ಓ ಸೂಪರ್, ಅವ್ರಿಗೆ ತೋರಿಸ್ಬಿಡು, ನನ್ಗೆ ಆಲ್ರೆಡಿ ತೋರ್ಸಾಗಿದೆ. ಓಕೆ, ನೆಕ್ಸ್ಟ್ ಲೈನಿಂಗ್ ಬ್ಲೌಸ್, ನಾರ್ಮಲ್ ಪೈಪಿಂಗ್. ಸೂಪರ್. ನೆಕ್ಸ್ಟ್ ಥ್ರೆಡ್ ಪೈಪಿಂಗ್. ಥ್ರೆಡ್ ಪೈಪಿಂಗ್, ಗುಡ್. ಬಾಕ್ಸ್ ಡಿಸೈನ್. ಇದೆಲ್ಲವೂ 1 ತಿಂಗಳಲ್ಲಿ ಹೊಲ್ದಾಕಿರೋದು. ತೋರಿಸಿ. ಬಾಕ್ಸ್ ಡಿಸೈನ್, ಫ್ರಂಟ್ ಅಂಡ್ ಬ್ಯಾಕ್. ಕಟೋರಿ, ಗುಡ್. ಫ್ರಂಟ್ ತೋರ್ಸು ಕಟೋರಿದು. ನೆಕ್ಸ್ಟ್ ಇನ್ನೊಂದು ಥ್ರೆಡ್ ಪೈಪಿಂಗ್, ವಿ ನೆಕ್ ಅಲ್ಲಿ. ಸೂಪರ್. ಕ್ಲೋಸ್ ನೆಕ್. ಸೈಲೆಂಟ್ ಆಗಿ ತೋರಿಸ್ತಾರೆ ನೋಡಿ, ನಮ್ ಕೆಲ್ಸ ಮಾತಾಡ್ಲಿ ಅಂತ. ಓಕೆ, ಕ್ಲೋಸ್ ನೆಕ್, ಸೂಪರ್. ಇದ್ರಲ್ಲಿ ನೋಡಿ, ಇದನ್ನು ಹಾಕ್ತಾ ಹೋಗ್ತೀವಿ ಫೋಟೋಸ್. ಓಕೆ, ನೆಕ್ಸ್ಟ್ ಲೀಫ್ ಡಿಸೈನ್ ಅಂಡ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ವಿತ್ ಪೋಟ್ಲಿ ಡಿಸೈನ್. ಸೂಪರ್. ವಿ ನೆಕ್ ವಿತ್ ಸ್ಲೀವ್ ಡಿಸೈನ್ಸ್. Patchwork design, neck designs. Yes. Super. Patchwork design 1 by 1 ತೋರಿಸ್ಬಿಡು. ನಿಮ್ಗೆಲ್ಲ ಫೋಟೋಸ್ ಸಮೇತ ನಾವೇನ್ ತೋರಿಸಿರ್ತೀವೋ ಅದನ್ನೇ ಮಾಡ್ಸಿರ್ತೀವಿ, ಏನ್ ಮಾಡ್ಸಿರ್ತೀವೋ ಅದನ್ನೇ ತೋರಿಸ್ತೀವಿ. ನೋಡಿ ಹೇಗ್ ಮಾಡಿದಾರೆ. 1 ತಿಂಗಳಲ್ಲಿ ಸಾಧ್ಯನಾ ಅಂತ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಕೂತ್ರೇ ಇರ್ತೀರಾ. ಇಲ್ಲಿ ನೋಡಿ ಹೇಗ್ ಹೊಲಿತಾ ಇದಾರೆ, ಹೊಲ್ದು ತೋರಿಸ್ತಾ ಇದಾರೆ ಅಂತ. 1 ದಿನನೂ ಸೈಲೆಂಟ್ ಆಗಿ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಇದೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಬೋಟ್ ನೆಕ್ ವಿತ್ ಪ್ಯಾಚ್ ವರ್ಕ್ ಡಿಸೈನ್, ಫೈನ್, ಸೂಪರ್. ಇನ್ನೊಂದು ಪ್ಯಾಚ್ ವರ್ಕ್ ಡಿಸೈನ್. ಎಸ್, ವಿತ್ ಸ್ಲೀವ್ ಡಿಸೈನ್ಸ್. ನೆಕ್ಸ್ಟ್ ಪ್ರಿನ್ಸಸ್ ಕಟ್, ನಾರ್ಮಲ್ ಬ್ಲೌಸ್ ಅಲ್ಲಿ ಪ್ರಿನ್ಸಸ್ ಕಟ್. ಕಪ್ಸ್ ವಿತ್ ಪ್ರಿನ್ಸಸ್ ಕಟ್. ಇದಂತೂ ಎಲ್ರದ್ದು ಚೆನ್ನಾಗ್ ಬಂತು, ಸೂಪರ್ ಆಗಿ ಬಂದಿದೆ. ಓಕೆ, ಯಾಕೆ ಪಲ್ಲವಿ ಮಾತೇ ಆಡ್ತಿಲ್ಲ? ಫಸ್ಟ್ ನಾವೇನ್ ಮಾತಾಡೋದು, ನಮ್ ಕೆಲ್ಸ ಮಾತಾಡ್ತಾ ಇದೆ. ನೋಡಿ ಮ್ಯಾಮ್ ಅಂತಿದ್ದೀರಾ. ಎಲ್ಲ ಬ್ಲೌಸ್ ಚೆಕ್ ಮಾಡ್ಬೇಕು, ಯಾವ್ದು ಸೂಪರ್ ಆಗಿದೆ ಅಂತೇಳಿ ಕಮೆಂಟ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ಸೂಪರ್ ಪಲ್ಲವಿ ಇನ್ನು ಮುಂದೆ ಕೊಲಿರಿ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಸ್ಟ್ರೈಟ್ ಪ್ರಿನ್ಸಸ್ ಕಟ್.
ವೆರಿ ಗುಡ್ ವಿತ್ ಸ್ಲೀವ್ ಡಿಸೈನ್ ಸೂಪರ್. ನೆಕ್ಸ್ಟ್ ಪೋಟ್ಲಿ ಡಿಸೈನ್ಸ್, ಸ್ಲೀವ್ ಡಿಸೈನ್ಸ್, ಬ್ಯಾಕು ಫ್ರಂಟು, ವೆರಿ ಗುಡ್ ಸೂಪರ್. ಇನ್ನೊಂದು ಬೋಟ್ ನೆಕ್ ಅಲ್ಲಿ ಪೋಟ್ಲಿ ಡಿಸೈನ್, ಸೂಪರ್. ಇದಲ್ಲ ಬೋಟ್ಲಿ ಈ ಡಿಸೈನ್ ಸ್ಕ್ಯಾಲಪ್ ಇದು ಬೋಟ್ ನೆಕ್ ಅಲ್ಲಿ ಬರುತ್ತೆ. ಬೋಟ್ ನೆಕ್ ಅಲ್ಲಿ ಸೂಪರ್. ನೆಕ್ಸ್ಟ್ ಬೋಟ್ ನೆಕ್ ಡಿಸೈನ್ಸ್ ಎಲ್ಲ ಸ್ಕ್ಯಾಲಪ್ ಡಿಸೈನ್ ಸೂಪರ್. ಹೇಗಿದೆ ಕಮೆಂಟ್ ಮಾಡ್ತಾ ಇರ್ಬೇಕು, ಸೈಲೆಂಟ್ ಆಗಿ ನೋಡ್ತಾ ಇರ್ಬೇಕು, ಜೊತೆಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ಬೇಕು. ಬೋಟ್ ನೆಕ್ ಇದು ಇದನ್ನ ಕೇಳಿದ್ ನಾನು. ಸೂಪರ್. ಬೋಟ್ ನೆಕ್ ಅಲ್ಲಿ ಪೋಟ್ಲಿ ಡಿಸೈನ್. ನೆಕ್ಸ್ಟ್ ಬೋಟ್ ನೆಕ್ ಡಿಸೈನ್ಸ್, ಮ್ಯಾಂಗೋ ಡಿಸೈನ್ಸ್, ಇಲ್ಲೆಲ್ಲ ಡಿಸೈನ್ಸ್ ಇದೆ. ನಿಮಗೆ ತೋರಿಸ್ತಾ ಇದಾರೆ ಅದೇ ಡಿಸೈನ್ ನ ಹೊಲ್ಸಿರೋದು. ಇದು ಓನ್ ಕ್ರಿಯೇಟಿವ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿಸಿದ್ದು ಬೋಟ್ ನೆಕ್. ಸೂಪರ್. ಯಾವ ಕಲರ್ ಚೆನ್ನಾಗಿದೆ ಎಲ್ಲವೂ ಹೇಳ್ಬೇಕು, ಓಕೆನಾ? ಡಿಸೈನು ವಿತ್ ಕಲರ್ಸ್. ಮ್ಯಾಂಗೋ ಡಿಸೈನ್ ಸೂಪರ್. ಓಕೆ, ನೆಕ್ಸ್ಟ್ ಸ್ಕ್ಯಾಲಪ್ ಡಿಸೈನ್ಸ್. ಇಲ್ಲಿದೆ ಬೋಟ್ ನೆಕ್ ಡಿಸೈನ್ಸ್ ಎರಡು. ಇದನ್ನು ತೋರಿಸ್ಬಿಡು. ಸ್ಕ್ಯಾಲಪ್ ಡಿಸೈನ್ ತೋರಿಸಿ ಆಮೇಲೆ ಡಾಲ್ ತಗೋ. ಓಕೆ ಸೂಪರ್. ಇದು ಎಲ್ಲ ಸ್ಯಾರಿಲ್ ಹೊಲಿಬೇಕು. ಸ್ಯಾರಿಲಿ ಹೊಲಿಯಕ್ಕಿಂತ ಮುಂಚೆ ಈ ತರದಲ್ಲೆಲ್ಲ ಹೊಲಿದು ಡೆಮೋ ಪೀಸ್ ಇಟ್ಕೊಂಡಿದ್ದಾರೆ. ಸ್ಯಾರಿಲ್ ಬಂದಾಗ ಅವ್ರವ್ರ ಸ್ಯಾರಿ ಕಲರ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ನ ಹೊಲ್ಕೊಡ್ತಾರೆ. ಸೂಪರ್. ವೆರಿ ಗುಡ್. ಇದನ್ನು ತೋರಿಸ್ಬಿಡು. ಈಗ ಟ್ರೆಂಡಿಂಗ್ ಡಿಸೈನ್ಸ್, ಸ್ಲೀವ್ ಡಿಸೈನ್ಸ್, ಫ್ರಂಟಲ್ ಪ್ರಿನ್ಸೆಸ್ ಕಟ್, ಬೋಟ್ ನೆಕ್. ಓಕೆ ಫೈನ್. ನೆಕ್ಸ್ಟ್ ಇದು ಅಷ್ಟೇನೆ. ಬ್ಯಾಕ್ ಡಿಸೈನ್ಸ್, ಬೋಟ್ ನೆಕ್ ವಿತ್ ಪ್ರಿನ್ಸೆಸ್ ಕಟ್. ಸೂಪರ್. ಹೇಗಿದೆ, ಹೇಗ್ ಹೊಲ್ದಿದ್ದಾರೆ. ಕೆಲವ್ರು ಹೆಂಗ್ ಸಾಧ್ಯ ಮ್ಯಾಮ್, ಸಾಧ್ಯನೇ ಇಲ್ಲ ಅಂತಿದ್ರಲ್ಲ, ನೋಡಿ ಸಾಧ್ಯ ತಾನೆ, ಎಲ್ಲವೂ ಸಾಧ್ಯ. ಓಕೆ ಪಲ್ಲವಿ, ಇಷ್ಟೆಲ್ಲ ಬ್ಲೌಸ್ ಹೊಲ್ದಿಯಲ್ಲ, ಏನ್ ಫೀಲ್ ಆಗ್ತಾ ಇದೆ ನಿನ್ಗೆ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಇಲ್ಲಿಗೆ ಕ್ಲಾಸ್ ಬರ್ಬೇಕಿದ್ರೆ ನಾನು ಡಿಸೈನ್ ಎಲ್ಲ ಪ್ಯಾಸನ್ ಡಿಸೈನ್ ಅಂದ್ರೆ ನನಗೆ ಭಯ ಇತ್ತು. ಆತರ ಕಟಿಂಗ್ ಎಲ್ಲ ಕಲ್ತ್ಕೊಳಕ್ ಆಗುತ್ತಾ ಅಂತ ಭಯ ಇತ್ತು ಮ್ಯಾಮ್. ಇವಾಗ ಒಂದ್ ತಿಂಗಳು 25 ಡಿಸೈನ್ ಎಲ್ಲ ಹೊಲ್ದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇವಾಗ ಬೇರೆ ಡಿಸೈನ್ ಏನ್ ಕೊಟ್ರು ಹೊಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ವೆರಿ ವೆರಿ ಗುಡ್. ಮೊದ್ಲಾಕ್ ಭಯ ಆಗ್ತಾ ಇತ್ತು? ಮೊದ್ಲಂದ್ರೆ ಮ್ಯಾಮ್ ಸರಿಯಾಗಿ ನಮ್ಗೆ ಏನು ಕಟಿಂಗು ಮೆಜರ್ಮೆಂಟ್ ಪರ್ಫೆಕ್ಟ್ ಮೆಜರ್ಮೆಂಟ್ ಏನು ಗೊತ್ತಾಗ್ತಿರ್ಲಿಲ್ಲ. ಸುಮ್ನೆ ಏನೋ ಒಂದು ಆಕಾರ ನೋಡಿ ಹೊಲಿಯೋ ತರ ಹೊಲಿತಿದ್ವಿ ಮ್ಯಾಮ್. ಇವಾಗ ನೀವು ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಮತ್ತೆ ಇದೆಲ್ಲ ಸೈಜ್ ಪ್ರತಿಯೊಂದ್ ಸೈಜ್ ಇಲ್ಲಿ ಇರೋದ್ರಲ್ಲಿ ಯಾವ್ದನ್ನು ಒಂದೇ ಸೈಜ್ ಯಾವ್ದು ಇಲ್ಲ ಮ್ಯಾಮ್. ನೀವೆಲ್ಲಾನು ಪ್ರತಿಯೊಂದ್ ಸೈಜ್ ಹೊಲ್ಸಿದೀರಾ. ಹಂಗಾಗಿ ಇವಾಗ ಮ್ಯಾಮ್ ಇವಾಗ ಕಸ್ಟಮರ್ದು ಕೊಟ್ರೆ ಭಯ ಇಲ್ಲ ಮ್ಯಾಮ್. ಅವಾಗ ಅಂದ್ರೆ ನಾವ್ ಒಂದಿಬ್ರದ್ದು ಯಾವ್ದಾದ್ರು ಸಣ್ಣ ಇರೋದು ಒಂದ್ ಈ ತರ ಹೊಲ್ದ್ಬಿಟ್ಟು ಸುಮ್ನಾಗ್ತಿದ್ವಿ. ಬೇರೆ ಬಾಡಿ ಮೆಜರ್ಮೆಂಟ್ ತಗೊಳಕ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಎಲ್ಲಾ ಮೆಜರ್ಮೆಂಟ್ ಗೊತ್ತಾಗಿದೆ. ಇವಾಗ ಯಾರು ಕೊಟ್ರು ಕಸ್ಟಮರ್ದು ಹೊಲಿಬಹುದು. ಕಸ್ಟಮರ್ದು ಆರಾಮಾಗಿ ಹೊಲಿಬಹುದು. ನೆಕ್ಸ್ಟ್ 25 ಎಲ್ಲ ಬ್ರೈಡಲ್ ಇದೆ. ಅದು ಮುಗಿದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಮ್ಯಾಮ್. ಅಂದ್ರೆ ಇವಾಗ ಆಲ್ರೆಡಿ ಅದ್ರಲ್ಲಿ ಬ್ರೈಡಲ್ ಎಲ್ಲ ಅರ್ಧ ಆಗಿದೆ. ಹೌದು, ಅರ್ಧ ಆಗಿದೆ, ಇನ್ನೊಂದು ಅರ್ಧ ಐತೆ ಮ್ಯಾಮ್. ಅದನ್ನು ಇದನ್ನ ಮಾಡ್ದಂಗೆ ಗೊತ್ತಾಗಿಲ್ಲ. ಇದಾದ್ಮೇಲೆ ಬ್ರೈಡಲ್ ಮಾಡಿದೇ ಗೊತ್ತಾಗಿಲ್ಲ. ಅದನ್ನು ಅದೇ ತರ ಮುಗಿಸ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ನೋಡಿ, ಬ್ರೈಡಲ್ ಅದೆಲ್ಲ ಚಿಟಕಿ ಹೊಡೆದ್ರಲ್ಲಿ ಮುಗ್ದೋಗುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಪ್ರಿನ್ಸೆಸ್ ಕೊಟ್ಟಿದೆ, ಬಾಡಿ ಮೆಜರ್ಮೆಂಟ್ ಗೊತ್ತಿದೆ, ಎಲ್ಲವೂ 3/4% ಗೊತ್ತಿದೆ. ಇನ್ನ ಅದ್ರಲ್ಲಿ ಬ್ರೈಡಲ್ ಅಲ್ಲಿ ಫಿನಿಶಿಂಗು, ಫ್ಯಾಬ್ರಿಕ್ ಲಾಡ್ಜು ಅದೆಲ್ಲವೂ ಗೊತ್ತಾದ್ಮೇಲೆ ಈಗ ನೋಡಿ ಹೇಳಿದ್ರಕ್ಕ ನಮ್ಗೆ ಆರಾಮಾಗಿ ಹೊಲ್ಕೊಂಡು ಹೋಗ್ತೀವಿ ನಾವು ಅಂತ ಆ ಲೆವೆಲಿಗೆ ಬರುತ್ತೆ. ವೆರಿ ವೆರಿ ಗುಡ್ ಪುಟ. ಓಕೆ, ಈ ಡಿಸೈನ್ ಎಲ್ಲ ನೋಡಿದ್ರಿ ಅಲ್ವಾ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ಇವ್ರದ್ದು ಭೂಮಿಕಾ ಡಿಸೈನರ್ ಚಾನಲ್ ಇದೆ, ಮಿಸ್ ಮಾಡದೆ ಆ ಚಾನಲ್ ಅಲ್ಲಿ ನೋಡಿ ನಮ್ಮ ಹುಡುಗಿ ಹೆಂಗ್ ಹೊಲಿದಿದೆ ಅಂತೇಳಿ ಎಲ್ಲಾ ವಿಡಿಯೋಸ್ ಹಾಕ್ತಾ ಇದಾರೆ. ಮನೆದು ಕಟ್ ಮಾಡು. ಓಕೆ, ಇದೆಲ್ಲ ನೋಡಿದ್ರಿ ಅಲ್ವಾ. ಇವ್ರದ್ದು ಕೂಡ ನಿಮ್ಗೆ ಹೇಳಿದೆ ಕೂಡ, ಇವ್ರದ್ದು 15 ಬ್ಲೌಸ್ ಹೊಲ್ದಾಗ ವಿಡಿಯೋ ಕೂಡ ಹಾಕಿದ್ದೆ. ಅದ್ರಲ್ಲಿ ನೋಡ್ಬಿಟ್ಟು ಹೇಳಿದ್ವಿ ಭೂಮಿಕಾ ಡಿಸೈನರ್. ಎಸ್, ಅವ್ರದ್ದು ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಮತ್ತೆ ಯೂಟ್ಯೂಬ್ ಕೂಡ ಇದೆ. ಎಲ್ಲಾ ಚಾನಲ್ ಅಲ್ಲಿ ನೋಡಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗ್ಬೇಕು. ಅದ್ರ ಜೊತೆಗೆ ಎಲ್ಲದನ್ನ ನೋಡ್ಬಿಟ್ಟು ಲೈಕ್ ಸೂಪರ್ ಅಂತ ಹೇಳಿ ಕಮೆಂಟ್ಸ್ ಕೂಡ ಮಾಡ್ಬೇಕು. ಓಕೆನಾ? ಇಷ್ಟೆಲ್ಲ ನೋಡಿದ್ವಿ ಅಲ್ವಾ. ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಪಟಪಟ ಅಂತ ಕಮೆಂಟ್ಸ್ ಮಾಡಿ.
ಓಕೆ ಓಕೆ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇಷ್ಟು ಚೆನ್ನಾಗಿ ನಮ್ಗೆ ಕಲ್ಸಿದಿರಾ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಖುಷಿಯಿಂದ ಹೋಗ್ತೀವಿ. ಅಲ್ಲಿ ಬರ್ಬೇಕಾದ್ರೆ ಭಯದಿಂದ ಬಂದು, ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತೀವಿ. ವೆರಿ ಗುಡ್. ಇನ್ನೊಂದೇನಂದ್ರೆ ಮುಂದೆ ಗುರಿ ಹಿಂದೆ ಗುರು ಇದ್ದ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿ ಇವ್ರುಗಳೇ ಸಾಕ್ಷಿ. ಎಲ್ಲ ನೋಡ್ತಾ ಇದೀರಲ್ವಾ, ನೀವೊಂದ್ ಗುರಿ ಇಟ್ಕೊಂಡು ನಾನ್ ಮಾಡೇ ಮಾಡ್ತೀನಿ ಅಂತ ಛಲದಿಂದ ನೀವು ಬಂತು ಅಂತಂದ್ರೆ 100ಗೆ 1000% ಕೊಟ್ಟು ನಾವೆಲ್ಲರೂ ಹೇಳ್ಕೊಡ್ತಾ ಇರ್ತೀವಿ. ನೀವು ಕೂಡ ಅಷ್ಟೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಬೇಕು. ಫಸ್ಟ್ ನಾನ್ ಕಲಿಬೇಕು, ನಾನೇನಾದ್ರೂ ಒಂದು ಅಚೀವ್ ಮಾಡ್ತೀವಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು, ಬಂದ್ ಕಲಿತೀವಿ ಅಂತಂದ್ರೆ ಈಗ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ನೆಕ್ಸ್ಟ್ 3ನೇ ತಾರೀಕಿಂದ ಅಡ್ಮಿಷನ್ ಓಪನ್ ಆಗಿದೆ. ಬಂದ್ ಸೇರ್ಕೊಂತು ಅಂದ್ರೆ ಇವ್ರ ತರನೇ ನೀವು ಕೂಡ 1 ತಿಂಗಳಲ್ಲಿ ಆರಾಮಾಗಿ ಕಲ್ತ್ಕೊಂಡು ನೀವು ಕೂಡ ಹೋಗ್ಬೋದು. ಇವ್ರ ತರನೇ ವಿಡಿಯೋ ಮಾಡ್ಕೊಂಡು ನಮಗೂ ಕಾನ್ಫಿಡೆನ್ಸ್ ಬಂತು ಅಂತೇಳಿ ಖುಷಿಯಾಗಿ ಹೋಗ್ಬೋದು. ಓಕೆ, ಇಷ್ಟೆಲ್ಲ ನೋಡಿದ್ರಿ ಅಲ್ವಾ? ಇದ್ ನೋಡಿದ್ಮೇಲೆ ಏನ್ ಮಾಡ್ಬೇಕು? ಪಡಪಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್ ಬಾಯ್.